ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 28ನೇ ಪ್ರಶ್ನೆ. ಇರುಳು ಗುರುಡುತನ ಯಾವ ಜೀವಸತ್ವದ ಕೊರತೆಯಿಂದ ಬರುವುದು? ಇರುಳು ಗುರುಡುತನದ ಬಗ್ಗೆ ಕೇಳಿದೀರಾ? ರಾತ್ರಿ ಹೊತ್ತು ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ. ಇರುಳು ಅಂದ್ರೆ ಏನು? ಸಂಜೆ ಹೊತ್ತು, ರಾತ್ರಿ ಹೊತ್ತು. ಕುರುಡುತನ ಅಂದ್ರೆ ಕಣ್ಣು ಕಾಣಿಸ್ದೆ ಇರುವಂತದ್ದು. ಇರುಳು ಕುರುಡುತನ ಅಂದ್ರೆ ರಾತ್ರಿ ಅಥವಾ ಸಂಜೆ ಹೊತ್ತು ಸರಿಯಾಗಿ ಕಣ್ಣು ಕಾಣಿಸದೆ ಇರುವಂತದ್ದು. ಇದು ಯಾವ ಜೀವಸತ್ವದ ಕೊರತೆಯ ಕಾರಣದಿಂದ ಬರುತ್ತೆ? ನಿಮ್ಗೆ ಗೊತ್ತಿದೆ, ಹೆಚ್ಚಿನ ಹಸಿ ಸೊಪ್ಪು ತರಕಾರಿಗಳನ್ನ, ಕ್ಯಾರೆಟ್ ಅನ್ನ ಎಲ್ಲ ತಿನ್ನಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆ? ಅದರಲ್ಲಿ ಏನಿರ್ತದೆ? ಇರುಳು ಗುರುಡುತನ ಎ ಜೀವಸತ್ವದ ಕೊರತೆಯಿಂದ ಬರುವುದು. ಇರುಳು ಗುರುಡುತನ ಯಾವ್ದ್ರ ಕೊರತೆಯಿಂದ ಬರುತ್ತೆ? ಎ ಜೀವಸತ್ವದ ಕೊರತೆಯಿಂದ ಬರುತ್ತೆ. ಈಗಷ್ಟೇ ಹೇಳಿದ್ನಲ್ಲ, ಹಸಿರು ತರಕಾರಿ, ಸೊಪ್ಪು, ಕ್ಯಾರೆಟ್ ಇದ್ರಲ್ಲೆಲ್ಲ ಏನಿರುತ್ತೆ? ಎ ಜೀವಸತ್ವ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಇದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನೀವು ಕಲ್ತಿರ್ತೀರಿ ಅಲ್ವಾ, ಎ ಬಿ ಇದರ ಜೀವಸತ್ವದಿಂದ ಎಲ್ಲ, ಸಿ ಇದರಿಂದ ಎಲ್ಲ ಬರುವಂತಹ ಕೊರತೆಯಿಂದ ಬರುವಂತಹ ರೋಗಗಳು ಅಲ್ವಾ? ಬಿ ಜೀವಸತ್ವದ ಕೊರತೆಯಿಂದ ಬೆರಿ ಬರುತ್ತೆ ಅಂತ ಗೊತ್ತು ನಿಮ್ಗೆ. ಸಿ ದಿಂದ ಸ್ಕರ್ವಿ ಬರುತ್ತೆ, ಡಿ ದಿಂದ ರಿಕೆಟ್ಸ್ ಬರುತ್ತೆ, ಅದೇ ತರ ಮತ್ತೆ ಇ ಕೆ ಎಲ್ಲ ಇದೆ ಅಲ್ವಾ? ಹಾಗಿದ್ರೆ ಇಲ್ಲಿ ಇರುಳು ಗುರುಡುತನ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತೆ ಅಂದ್ರೆ ಎ ಜೀವಸತ್ವದ ಕೊರತೆಯಿಂದ ಬರುತ್ತೆ. ಹಾಗಾಗಿ ಹೆಚ್ಚು ಹಸಿ ಸೊಪ್ಪು ತರಕಾರಿ, ಹಸಿರು ಕಲರಿದ್ದು, ಆಮೇಲೆ ಕ್ಯಾರೆಟ್ ಇದನ್ನೆಲ್ಲ ತಿನ್ಬೇಕು. ಥ್ಯಾಂಕ್ ಯು.